ಕ್ವಶನ್ ಹೀಗಿದೆ, 4x² - 10x ಅನ್ನು ಒಂದು ಪೂರ್ಣ ವರ್ಗವನ್ನಾಗಿ ಮಾಡಲು ಅದಕ್ಕೆ ಸೇರಿಸಬೇಕಾದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ತುಂಬ ಸಿಂಪಲ್ ಕ್ವಶನು. 4x² - 10x ತಗೊಂಡ ನಾವು ಈಕ್ವಲ್ 0ನ ತಗೊಂಡಾಗ ಸೊ ಇದರಲ್ಲಿ ನಾವು ಎಕ್ಸ್ನ ಕಾಮನ್ ತೆಗಿಬೋದಲ್ವಾ. ಸೊ ಕಾಮನ್ ಅಂದರೆ 2x ಕಾಮನ್ ತೆಗಿಬೋದು. 2x ಕಾಮನ್ ತೆಗೆದಾಗ ನಮ್ಗೆ ಏನು ಉಳಿತು, ಇಲ್ಲಿ 2x ಉಳಿತು -5 ಉಳಿತು ಈಕ್ವಲ್ಸ್ 0. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 2x ಈಕ್ವಲ್ಸ್ 0 ಬರುತ್ತೆ. ಇದು 0ನೇ ಬರಲ್ಲ, ಯಾವುದಿದೆ ವ್ಯಾಲ್ಯೂ ಇಲ್ಲ. 2x - 5 ಈಕ್ವಲ್ಸ್ 0. ಓಕೆ, ಸೊ ಇಲ್ಲಿ ನೋಡಿ 2x ಈಕ್ವಲ್ಸ್ ಇದು ಈ ಕಡೆ ಬಂದಾಗ ಏನಾಗುತ್ತೆ, +5 ಆಯಿತು. ಸೊ x ಈಕ್ವಲ್ಸ್ 5/2 ಬಂತು. ಸೊ ಇದನ್ನು ಪೂರ್ಣ ವರ್ಗವನ್ನಾಗಿ ಸೇರಿಸ್ಬೇಕಂತ ಹೇಳಿದಾಗ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ 5/2ನ. ಸೊ 5×5 25/2 4. ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಮಾಡ್ತಾ ಹೋಗೋಣ. ಸೊ ಕ್ವಶನ್ ಹೀಗಿದೆ, x - 4/x - 5 ಈಕ್ವಲ್ಸ್ 4/6 ಅಂತ ಕೊಟ್ಟಿದ್ದಾರೆ. ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಇದನ್ನ ಡೈರೆಕ್ಟಾಗಿ ನಾವು ಈ ಒಂದು ನಂಬರ್ಸ್ಗಳನ್ನು ಎಕ್ಸ್ಗೆ ಹಾಕೊಂಡು ವ್ಯಾಲ್ಯೂಸ್ನ ಹಾಕೊಂಡು ಡೈರೆಕ್ಟಾಗಿ ಬೇಕಾದ್ರೆ ನಾವು ಮಾಡಬಹುದು. ಅಥವಾ ಈ ಪ್ರಾಬ್ಲಮ್ ಏನಿದೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರು ನಾವು ಹ್ಯಾಂಡ್ಸನ್ನು ಬರ್ಸ್ಕೊಳ್ಬಹುದು. ಯಾವ ರೀತಿ ಅಂತ ನೋಡಿದ್ರೆ x - 4 ಕೊಟ್ಟಿದ್ದಾರಲ್ಲ, x - 4 / x - 5 ಏನು ಕೊಟ್ಟಿದ್ರು. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನಮ್ಗೆ ಏನು ಬರುತ್ತೆ, 6x ಬರುತ್ತೆ ಅಲ್ವಾ. ಸೊ 6x ಬರುತ್ತೆ. 6x - 4 24 ಆಯಿತು ಈಕ್ವಲ್ಸ್ 4x ಬರುತ್ತೆ -4 20 ಆಯಿತು. ಸೊ ಈಗ ನಾವೇನು ಮಾಡಬೇಕು, ಎಕ್ಸ್ನ ಒಂದು ಕಡೆ ತೊಗೊಳ್ಳೋಣ, ನಂಬರ್ಸ್ನ ಒಂದು ಕಡೆ ತೊಗೊಂಡಾಗ ಏನಾಗುತ್ತೆ, ಇದು ಈ ಕಡೆ ಬಂತು. ಈ ಕಡೆ ಬಂದಾಗ ಇದು -4x ಆಗುತ್ತೆ. 6x ಅಲ್ಲಿ -4x ಹೋದರೆ 2x ಉಳಿಯುತ್ತೆ ಈಕ್ವಲ್ಸ್ ಇದು ಈ ಕಡೆ ಹೋದಾಗ ಏನಾಗುತ್ತೆ, +24 ಆಗುತ್ತೆ. ಇದು -20 ಇದೆ, ಇದು +24 ಆಗುತ್ತೆ. +24 -20 ಮಾಡಿದಾಗ 4 ಬರುತ್ತೆ. x = 2 ಬಂತು. ಸೊ ಇಷ್ಟು ಸಿಂಪಲ್ಲಾಗಿ ನಾವು ಮಾಡ್ತಾ ಹೋಗಬಹುದಾಗಿರುತ್ತೆ. x ವ್ಯಾಲ್ಯೂ 2 ಆಗುತ್ತೆ. ಇಲ್ಲ ಡೈರೆಕ್ಟಾಗಿ ನಾವು ಹಾಕೊಳ್ತೀವಿ ಅಂತ ಹೇಳಿದ್ರೆ, ಸೊ ನೋಡಿ ಫಸ್ಟ್ ಇದನ್ನು ತೊಗೊಳ್ಳೋಣ. ಒಂದನ್ನ ಇದಕ್ಕೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಆ ಒಂದು ಜಾಗಕ್ಕೆ ಹಾಕೊಂಡಾಗ x ಬದಲು 1 ತೊಗೊಂಡು ನಾವು ಇಲ್ಲಿ -3 ಆಗುತ್ತೆ. ಸೊ -3 ಆಗುತ್ತೆ. ಮತ್ತು ಇಲ್ಲಿ ಕೆಳಗಡೆ 1 ಹಾಕೊಂಡಾಗ -5ರಲ್ಲಿ 1 ಹೋದರೆ -4 ಆಗುತ್ತೆ. ಸೊ ಇದು ಬರೋದಿಲ್ಲ. ಇನ್ನು ಇದನ್ನು ತೊಗೊಂಡಾಗ ಏನಾಗುತ್ತೆ, 4ರಲ್ಲಿ 2 ಹೋದರೆ 2 ಬರುತ್ತೆ. ಮತ್ತು ಕೆಳಗಡೆ 5ರಲ್ಲಿ 2 ಹೋದರೆ 3 ಬರುತ್ತೆ. ಸೊ ಇದು ಆಗ್ತಕ್ಕಂಥದ್ದು, ಯಾಕಂದರೆ ಇಲ್ಲಿ 2 1 2 4 2 3 6 2/3. ಸೊ ಇದು ಬರ್ತಕ್ಕಂಥದ್ದಾಗಿರುತ್ತೆ. ಈ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು.